ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸ್. ನ್ಯೂಸ್ ನಂಬರ್ 1. RBI to infuse 1.39 lakh crores next week. RBI ಅವರು ಲಿಕ್ವಿಡಿಟಿ ಇನ್ಫ್ಯೂಷನ್ ಅಂತ $16 billion ಅಥವಾ 1.39 lakh crores ನೆಕ್ಸ್ಟ್ ವೀಕು ಬ್ಯಾಂಕಿಂಗ್ ಸಿಸ್ಟಮಿಗೆ ಅವರು ರಿಲೀಸ್ ಮಾಡ್ತಾರೆ. ಹಾಗೂ ಅವರು ಗೌರ್ಮೆಂಟ್ ಸೆಕ್ಯೂರಿಟೀಸನ್ನು ಪರ್ಚೇಸ್ ಮಾಡೋದನ್ನು ಡಬಲ್ ಕ್ವಾಂಟಿಟಿ ಮಾಡ್ತಾ ಇದ್ದಾರೆ, 40,000 crores. ಇದು ಲಾಸ್ಟ್ ವೀಕ್ ಆಲ್ರೆಡಿ 40,000 crores ಆಲ್ರೆಡಿ ಪರ್ಚೇಸ್ ಮಾಡಿದ್ದಾರೆ. ಆ್ಯಂಡ್ ಮುಂಚೆ ಅನೌನ್ಸ್ಮೆಂಟ್ ಮಾಡಿದ್ದು ಬರೀ 20,000 ಕೋಟಿ ಪರ್ಚೇಸ್ ಮಾಡ್ತಾರೆ ಅಂತ. ಲಾಸ್ಟ್ ಮಂತು ಅಂದರೆ ಜಾನ್ವರಿ ತಿಂಗಳಲ್ಲಿ 2.68 lakh crores ಬ್ಯಾಂಕಿಂಗ್ ಸಿಸ್ಟಮಿಗೆ ಅವರು ಆ್ಯಕ್ಚುಲಿ ದುಡ್ಡು ಅವೈಲಬಲ್ ಮಾಡಿಕೊಂಡ್ರು, ಸೊ ದಟ್ ಎಕಾನಮಿ ಸ್ವಲ್ಪ ಫಾಸ್ಟಾಗಿ ಗ್ರೋ ಆಗಲಿ ಅಂತ. ನ್ಯೂಸ್ ನಂಬರ್ 2. ಗೌರ್ಮೆಂಟ್ ಸ್ಪೆಂಡ್ಸ್ 3.07 lakh crores ಆನ್ ಸಬ್ಸಿಡೀಸ್. ಗೌರ್ಮೆಂಟು 3.07 lakh crores ಸಬ್ಸಿಡೀಸ್ ಆಗಿ ಈ ಫೈನಾನ್ಷಿಯಲ್ ಇಯರ್ 2024-25 ಅಲ್ಲಿ ಆಲ್ರೆಡಿ ಸ್ಪೆಂಡ್ ಮಾಡಿದ್ದಾರೆ. ಹಾಗೂ ಮೇನ್ಲಿ ಫುಡ್ ಸಬ್ಸಿಡೀಸ್ ಕಾಸ್ಟು ಜಾಸ್ತಿ ಇದೆ. ಫುಡ್ ಸಬ್ಸಿಡೀಸೇ ಮೋರ್ ದೆನ್ 50% ಆಫ್ ಟೋಟಲ್ ಸಬ್ಸಿಡಿ ಸ್ಪೆಂಡಿಂಗ್ ಆಗುತ್ತೆ. ಫಸ್ಟ್ 9 monthsಲ್ಲಿ 2023-24 ಪ್ರೀವಿಯಸ್ ಫೈನಾನ್ಷಿಯಲ್ ಇಯರ್ ಅದು, ಆವಾಗ ಸಬ್ಸಿಡಿ ಎಕ್ಸ್ಪೆಂಡಿಚರು 2.77 lakh crores ಆಗಿತ್ತು. ಆದರೆ ಏಪ್ರಿಲ್ ಟು ಡಿಸೆಂಬರ್ 2022 ಅಂದರೆ 2 years ಬ್ಯಾಕು ಅದು ಹೈಯೆಸ್ಟು ಸಬ್ಸಿಡಿ ಎಕ್ಸ್ಪೆಂಡಿಚರ್ ಆಗಿತ್ತು, 3.51 lakh crores ಆಗಿತ್ತು ಆವಾಗ. ನ್ಯೂಸ್ ನಂಬರ್ 3. 50,000 kilometer ಅಂಡರ್ ವಾಟರ್ ಕೇಬಲ್ ಪ್ರಾಜೆಕ್ಟು. ಫೇಸ್ಬುಕ್ಕು ಅವರ ಒಂದು ಪ್ರಾಜೆಕ್ಟ್ ವಾಟರ್ ವರ್ತ್ ಅಂತ 50,000 ಅಂಡರ್ ವಾಟರ್ ಕೇಬಲ್ ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡ್ತಾರೆ. ಅದು ಇಂಡಿಯಾ, USA ಮತ್ತು ಎಷ್ಟೋ ಕಂಟ್ರೀಸನ್ನು ಅದು ಕನೆಕ್ಟ್ ಮಾಡುತ್ತೆ. ಇದರಿಂದ ಇಂಡಿಯಾದ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ ಅಂತ ಅವರ ಒಂದು ಅಭಿಪ್ರಾಯ. ಆಲ್ರೆಡಿ ಫೇಸ್ಬುಕ್ಕದು ಏನು ಆ್ಯಪ್ಸ್ ಇದೆ ಅಂದರೆ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ವಾಟ್ಸಪ್ಪು ಅವರೆಲ್ಲ ಮ್ಯಾಕ್ಸಿಮಮ್ ಯೂಸರ್ ಬೇಸ್ ಇಂಡಿಯಾದಲ್ಲೇ ಇದ್ದಾರೆ. 100 crores ಜಾಸ್ತಿ ಈ ಎಲ್ಲ 3 ಆ್ಯಪ್ಸ್ ಸೇರಿಸ್ಕೊಂಡು ಯೂಸರ್ಸ್ ಇದ್ದಾರೆ. ಪ್ರಾಜೆಕ್ಟ್ ವಾಟರ್ ವರ್ತು ಈ ವರ್ಷ ಸ್ಟಾರ್ಟ್ ಮಾಡ್ತಾರೆ. ಹಾಗೂ 50,000 ಕೋಟಿ ಕಿಲೋಮೀಟರ್ ಅಂಡರ್ ವಾಟರ್ ಕೇಬಲ್ಲು 5 ಕಾಂಟಿನೆಂಟ್ಸನ್ನು ಕವರ್ ಮಾಡುತ್ತೆ. ಹಾಗೂ ಇದು ವರ್ಲ್ಡ್ಸ್ ಲಾಂಗೆಸ್ಟ್ ಅಂಡರ್ ವಾಟರ್ ಕೇಬಲ್ ಪ್ರಾಜೆಕ್ಟ್ ಆಗುತ್ತೆ. ನ್ಯೂಸ್ ನಂಬರ್ 4. ರೆಸಿಪ್ರೋಕಲ್ ಟ್ಯಾರಿಫ್ಸ್ ಅ ಕಾಸ್ ಆಫ್ ಕನ್ಸರ್ನ್. US ಪ್ರೆಸಿಡೆಂಟು ಡೊನಾಲ್ಡ್ ಟ್ರಂಪ್ ಅವರು ರೆಸಿಪ್ರೋಕಲ್ ಟ್ಯಾರಿಫ್ಸ್ ಅಂತ ಏನು ಚಾರ್ಜ್ ಮಾಡ್ಬೇಕಂತಿದ್ದಾರೆ, ಅಂದರೆ ಅವ್ರು ಏನು ಹೇಳ್ತಾ ಇದ್ದಾರೆ, ಯಾರು USA ಜಾಸ್ತಿ ಟ್ಯಾರಿಫ್ ಅಥವಾ ಇಂಪೋರ್ಟ್ ಟ್ಯಾಕ್ಸನ್ನು ಹಾಕ್ತಾ ಇದ್ದಾರೆ ಅದೇ ಥರ ಅವರು ಉಲ್ಟಾ ಮಾಡ್ತಾರೆ. ಆ ಕಂಟ್ರಿ ಏನು ಚಾರ್ಜ್ ಮಾಡ್ತಾರೆ ಅದೇ ಪರ್ಸೆಂಟೇಜ್ ಟ್ಯಾಕ್ಸು ಬೇರೆ ಕಂಟ್ರೀಸಿಗೆ ಹಾಕ್ತಾರೆ. ಅಂದರೆ ಫಾರ್ ಎಕ್ಸಾಂಪಲು ಯಾವುದೋ ಒಂದು ಪ್ರಾಡಕ್ಟಿಗೆ 20% US ಇಂದ ಇಂಡಿಯಾಕ್ಕೆ ಇಂಪೋರ್ಟ್ ಆದರೆ ಏನೋ ಒಂದು ಪೆನಲ್ಟಿ ಅಥವಾ ಒಂದು ಟ್ಯಾರಿಫ್ ಇಂಪೋರ್ಟ್ ಡ್ಯೂಟಿ ಅಂತ ಹಾಕ್ತಾರೆ. ಆವಾಗ ಸೇಮ್ ಥಿಂಗು ಇಂಡಿಯಾದ ಎಕ್ಸ್ಪೋರ್ಟ್ಸು US ಒಳಗೆ ಬರ್ತಾ ಇರುವಾಗ ಸೇಮ್ ಪರ್ಸೆಂಟೇಜ್ ಅವರು ಟ್ಯಾರಿಫ್ ಹಾಕ್ತಾರೆ ಅಂತ ಹೇಳಿದ್ದಾರೆ. ಇದರಿಂದ ಇಂಡಿಯಾಕ್ಕೆ ತುಂಬ ಪ್ರಾಬ್ಲಮ್ ಆಗ್ಬೋದಂತ ಸುಮಾರು ಜನರ ಅಭಿಪ್ರಾಯ. ಯಾಕಂದರೆ ಇಂಡಿಯಾ ಸುಮಾರು ಪ್ರಾಡಕ್ಟ್ಸಿಗೆ ಹೆವಿ ಟ್ಯಾರಿಫ್ ಹಾಕ್ತಾರೆ ಇಂಡಿಯಾಕ್ಕೆ ಅದು ಇಂಪೋರ್ಟ್ ಮಾಡುವಾಗ. ಇದರಿಂದ ಎಕಾನಮಿಗೂ ಇಂಪ್ಯಾಕ್ಟ್ ಆಗುತ್ತೆ, ಸ್ಟಾಕ್ ಮಾರ್ಕೆಟ್ಗೂ ಇಂಪ್ಯಾಕ್ಟ್ ಆಗುತ್ತೆ ಅಂತ ಒಂದು ಅಭಿಪ್ರಾಯ. ನ್ಯೂಸ್ ನಂಬರ್ 5. ರ್ಯಾಪಿಡ್ ನ್ಯೂಸು. ಕಂಬೈನ್ಡ್ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಆಫ್ 8 of the 10 ಮೋಸ್ಟ್ ವ್ಯಾಲ್ಯೂಡ್ ಕಂಪ್ನೀಸು ಇಂಡಿಯಾದಲ್ಲಿ 2 ಲಕ್ಷ ಕೋಟಿ ಲಾಸ್ಟ್ ವೀಕು ಕಮ್ಮಿ ಆಗಿದೆ. ಅದರಲ್ಲಿ ಮ್ಯಾಕ್ಸಿಮಮ್ ಬಿದ್ದಿದ್ದು ರಿಲಯನ್ಸ್ ಇಂಡಸ್ಟ್ರೀಸು ಮಾರ್ಕೆಟ್ ಕ್ಯಾಪಲ್ಲಿ. ರಿಲಯನ್ಸ್ ಇಂಡಸ್ಟ್ರೀಸು, TCS, HDFC ಬ್ಯಾಂಕು, ಇನ್ಫೋಸಿಸ್, SBI, HUL, ಬಜಾಜ್ ಫೈನಾನ್ಸ್, ITC ಇವ್ರದ್ದು ಟೋಟಲ್ ಮಾರ್ಕೆಟ್ ಕ್ಯಾಪ್ ಬಿದ್ದಿದ್ದು ಲಾಸ್ಟ್ ವೀಕು 2.03 lakh crores. ಭಾರತೀಯ ಏರ್ಟೆಲ್ ಮತ್ತು ICICI ಬ್ಯಾಂಕ್ ಮಾತ್ರ ಸ್ವಲ್ಪ ಅವರ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಅಥವಾ ಮಾರ್ಕೆಟ್ ಕ್ಯಾಪು ಜಾಸ್ತಿ ಆಗಿದೆ ಲಾಸ್ಟ್ ವೀಕು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.